ನಮಸ್ಕಾರ ಗುರುವೆ, ನಾನು ನಿಮ್ಮ ರಕ್ಷಿತ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು ನಾನು ನಿಮಗೆ ರೀಲ್ಸ್ ನ ನೋಡಿಕೊಂಡು ಅರ್ನಿಂಗ್ ಅನ್ನ ಮಾಡೋದಕ್ಕೆ ಎರಡು ಹೊಸ ಅರ್ನಿಂಗ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಅಪ್ಲಿಕೇಶನ್ಗಳಲ್ಲಿ ನೀವು ರೀಲ್ಸ್ ನೋಡ್ತೀರಾ ಅಂತಂದ್ರೆ ಪ್ರತಿ ರೀಲ್ಸ್ಗೂ ಕೂಡ ನಿಮಗೆ ಅರ್ನಿಂಗ್ ಆಗಿ ಸಿಗುತ್ತೆ. ನೀವು ತುಂಬಾ ಜನ ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡಿಕೊಂಡು ರೀಲ್ಸ್ ನ ನೋಡ್ತೀರಾ ಅಂತ ನನಗೆ ಗೊತ್ತು. ಬಟ್ ಆದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ರೀಲ್ಸ್ ನ ನೋಡ್ತೀರಾ ಅಂತಂದ್ರೆ ₹1 ಕೂಡ ದುಡ್ಡು ಬರಲ್ಲ. ಅದೇ ರೀಲ್ಸ್ ನ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೋಡ್ತೀರಾ ಅಂತಂದ್ರೆ ನಿಮಗೆ ಪ್ರತಿ ರೀಲ್ಸ್ಗೂ ಕೂಡ ಅರ್ನಿಂಗ್ ಅನ್ನೋದು ಬರುತ್ತೆ. ರೀಲ್ಸ್ಗಳು ಬಂದ್ಬಿಟ್ಟು ಕನ್ನಡದಲ್ಲೂ ಕೂಡ ಅವೈಲೇಬಲ್ ಇರುವಂತದ್ದು. ಸೇಮ್ ಟು ಸೇಮ್ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ರೀತಿ ರೀಲ್ಸ್ಗಳು ಸಿಗುತ್ತೆ ಅದೇ ರೀಲ್ಸ್ಗಳು ಇಲ್ಲೂ ಕೂಡ ಅವೈಲೇಬಲ್ ಇರುತ್ತೆ. ಅದೇ ರೀಲ್ಸ್ ಅನ್ನ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ವಾಚ್ ಮಾಡ್ತಾ ಹೋದ್ರಿ ಅಂತಂದ್ರೆ ನಿಮಗೆ ಅರ್ನಿಂಗ್ ಅನ್ನ ಸಿಗುವಂತದ್ದು. ನಾನು ಕೂಡ ಇದೇ ಅಪ್ಲಿಕೇಶನ್ ಬಳಸಿಕೊಂಡು ಪ್ರತಿದಿನ ₹500 ದುಡ್ಡನ್ನ ಬರೀ ರೀಲ್ಸ್ ವಿಡಿಯೋಗಳನ್ನ ನೋಡ್ಕೊಂಡೇ ಅರ್ನಿಂಗ್ ಮಾಡಿದ್ದೀನಿ. ಪಕ್ಕದಲ್ಲಿ ನಿಮಗೆ ಪೇಮೆಂಟ್ ಪ್ರೂಫ್ ಅನ್ನ ಕೂಡ ತೋರಿಸ್ತಾ ಇದ್ದೀನಿ. ಡೇಟು ಮತ್ತೆ ಟೈಮ್ ನ ಕೂಡ ನೀವೇ ಗಮನಿಸಬಹುದು. ಇವತ್ತು ಕೂಡ ₹500 ದುಡ್ಡನ್ನ ವಿತ್ಡ್ರಾ ಮಾಡಿದ್ದೀನಿ. ನಾನು ಪ್ರತಿದಿನ ನಾನಲ್ಲಿ ₹500 ದುಡ್ಡನ್ನ ವಿತ್ಡ್ರಾ ಮಾಡಿದ್ದೀನಿ. ಎಲ್ಲ ಕೂಡ ಕಂಪ್ಲೀಟೆಡ್ ಅಂತ ಮೆನ್ಷನ್ ಆಗಿದೆ. ಅಂದ್ರೆ ಎಲ್ಲಾ ಪೇಮೆಂಟ್ ಕೂಡ ನನ್ನ ಬ್ಯಾಂಕ್ ಅಕೌಂಟ್ಗೆ ರಿಸೀವ್ ಆಗಿದೆ ಅಂತ ಅರ್ಥ. ನೀವು ಕೂಡ ಇದೇ ಅಪ್ಲಿಕೇಶನ್ ಬಳಸಿಕೊಂಡು ರೀಲ್ಸ್ ವಿಡಿಯೋಗಳನ್ನ ನೋಡಿಕೊಂಡು ಅರ್ನಿಂಗ್ ಮಾಡಬಹುದು. ಅಪ್ಲಿಕೇಶನ್ ಯಾವುದು ಇದನ್ನ ಬಳಸಿಕೊಂಡು ಅರ್ನಿಂಗ್ ಮಾಡೋದಾಗೆ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲ್ಗೆ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಕ್ವಿಕ್ ಆಗಿ ನೋಟಿಫಿಕೇಶನ್ ಮೂಲಕ ಬರ್ತಾ ಹೋಗುತ್ತೆ. ಜೊತೆಗೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ₹5,000 ಗಿವ್ ಅವೇ ಕೊಡ್ತಾ ಇದ್ದೀನಿ. ಈ ಗಿವ್ ಅವೇನ ವಿನ್ ಆಗಬೇಕು ಅಂತಂದ್ರೆ ವಿಡಿಯೋಗೆ ಲೈಕ್ ಮಾಡಿರಬೇಕು, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಬೇಕು. ಜೊತೆಗೆ ನೀವು ಈ ವಿಡಿಯೋಗೆ ಸಂಬಂಧಪಟ್ಟಂಗೆ ಪಾಸಿಟಿವ್ ಆರ್ ನೆಗೆಟಿವ್ ನೀವು ಒಂದು ಕಮೆಂಟ್ ಅನ್ನ ಮಾಡಿ ಕೂಡ ತಿಳಿಸಿರಬೇಕು. 3 ಕೆಲಸನ ಮಾಡಾದ್ಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ಳಿ. ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬಿಕಾಸ್ ಆಫ್ ನಾನು ಗಿವ್ ಅವೇನ ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡೋದು. ಡೈರೆಕ್ಟ್ ಇವಾಗ ನಾನು ಈ ಹೊಸ ಅಪ್ಲಿಕೇಶನ್ ನಲ್ಲಿ ರೀಲ್ಸ್ ವಿಡಿಯೋಗಳನ್ನ ನೋಡಿಕೊಂಡು ಅರ್ನಿಂಗ್ ಮಾಡೋದಾಗೆ ಅಂತ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ನಾವು ಈ ಒಂದು ಅಪ್ಲಿಕೇಶನ್ ನಲ್ಲಿ ಅರ್ನಿಂಗ್ ಅನ್ನ ಮಾಡಬೇಕು ಅಂತಂದ್ರೆ ಅಪ್ಲಿಕೇಶನ್ಗೆ ಸೈನ್ ಅಪ್ ಮಾಡ್ಕೊಬೇಕು. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಪ್ಲೇ ಸ್ಟೋರ್ಗೆ ಹೋಗ್ತೀರಾ. ಐಫೋನ್ ಯೂಸರ್ ಗಳಿಗೂ ಕೂಡ ಆಪಲ್ ಪ್ಲೇ ಸ್ಟೋರ್ ಅಲ್ಲಿ ಅವೈಲೇಬಲ್ ಇದೆ. ಹಿಪ್ಪಿ ಅಂತ ಅಪ್ಲಿಕೇಶನ್ ನೇಮು ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡಿ ನಿಮ್ಮ ನೇಮು, ಮೊಬೈಲ್ ನಂಬರ್, OTP ನ ಕೊಟ್ಟು ಲಾಗಿನ್ ಮಾಡ್ಕೊಂಡ್ರಿ ಅಂತಂದ್ರೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತಿದ್ದಂಗೆ ಪ್ರೊಫೈಲ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಡಾಟೆಡ್ ಲೈನ್ ನ ಮೇಲೆ ಕ್ಲಿಕ್ ಮಾಡಿ ನಿಮ್ದಲ್ಲಿ ಕಂಟೆಂಟ್ ಲ್ಯಾಂಗ್ವೇಜಸ್ ಅಂತ ಬರುತ್ತೆ. ಕ್ಲಿಕ್ ಮಾಡ್ಕೊಂಡು ಕನ್ನಡ ಅಂತ ಸೆಲೆಕ್ಟ್ ಅನ್ನ ಮಾಡ್ಕೊಂಡು ಡನ್ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ಹೋಮ್ ಪೇಜಿಗೆ ಬಂದ್ರಿ ಅಂತಂದ್ರೆ ಕನ್ನಡದಲ್ಲೇ ನಮಗೆ ಇಲ್ಲಿ ರೀಲ್ಸ್ ವಿಡಿಯೋಗಳು ಬರ್ತಾ ಹೋಗುತ್ತೆ. ನಾನು ಬಂದ್ಬಿಟ್ಟು ಸೌಂಡ್ ಅನ್ನ ಮ್ಯೂಟ್ ಮಾಡಿದ್ದೀನಿ ಬಿಕಾಸ್ ಆಫ್ ಕಾಪಿರೈಟ್ ಇರೋದ್ರಿಂದ. ಸೊ ನೀವಿಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ರೀತಿಗೆ ರೀಲ್ಸ್ ವಿಡಿಯೋಗಳನ್ನ ನೋಡ್ತೀರಾ ಸೇಮ್ ಟು ಸೇಮ್ ನೀವು ಇಲ್ಲಿ ರೀಲ್ಸ್ ವಿಡಿಯೋಗಳನ್ನ ನೋಡ್ಕೊಂಡು ಹೋದ್ರಿ ಅಂತಂದ್ರೆ ಸಾಕು. ಪ್ರತಿ 5 ರಿಂದ 10 ನಿಮಿಷ ನೀವು ರೀಲ್ಸ್ ನೋಡ್ತೀರಾ ಅಂತಂದ್ರೆ ನಿಮಗೆ ಒಂದಷ್ಟು ಸ್ಕ್ರಾಚ್ ಕಾರ್ಡ್ ಸಿಗುತ್ತೆ. ಈ ಸ್ಕ್ರಾಚ್ ಕಾರ್ಡ್ಗಳಲ್ಲಿ ಬಂದ್ಬಿಟ್ಟು ನಮಗೆ ಪಾಯಿಂಟ್ಸ್ ಗಳು ಸಿಗುವಂತದ್ದು, ಅಂದ್ರೆ ಕಾಯಿನ್ಸ್ ಗಳು ಅರ್ನಿಂಗ್ ಆಗುತ್ತೆ. ಆ ಕಾಯಿನ್ಸ್ ಅನ್ನ ನಾವು ದುಡ್ಡಾಗಿ ಕನ್ವರ್ಟ್ ಮಾಡ್ಕೊಂಡು ನಮ್ಮ ಬ್ಯಾಂಕ್ ಅಕೌಂಟ್ಗೆ ದುಡ್ಡಾಗಿ ಕನ್ವರ್ಟ್ ಮಾಡ್ಕೊಳ್ಳೋದನ್ನ ವಿತ್ಡ್ರಾ ಕೂಡ ಮಾಡ್ಕೊಬಹುದು. ಸೇಮ್ ಟು ಸೇಮ್ ನೀವು ಇಲ್ಲಿ ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ರೀತಿ ರೀಲ್ಸ್ ನೋಡ್ತೀರಾ ಅದೇ ತರ ನಮಗೆ ಇಲ್ಲಿ ಮಲ್ಟಿಪಲ್ ರೀಲ್ಸ್ ಗಳು ಬರ್ತಾ ಹೋಗುತ್ತೆ. ಸಿಂಪ್ಲಿ ನೀವು ಮೇಲೆ 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 ಸ್ಕ್ರೋಲ್ ನ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಸಾಕು. ನಾರ್ಮಲ್ ಆಗಿ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಯಾವ ರೀತಿ ಲೈಕ್ ನ ಮಾಡ್ತೀರಾ, ಕಮೆಂಟ್ ಅನ್ನ ಮಾಡ್ತೀರಾ, ಸೇಮ್ ಕೆಲಸನ ಇಲ್ಲೂ ಕೂಡ ಮಾಡಬಹುದು. ಈ ರೀತಿಯಾಗಿ ನೀವು ರೀಲ್ಸ್ ನ ನೋಡ್ತಾ ಹೋದ್ರಿ ಅಂತಂದ್ರೆ ಹೋಮ್ ಪೇಜ್ ಅಲ್ಲಿ ಬಂದ್ಬಿಟ್ಟು ನಮಗೆ ಸ್ಕ್ರಾಚ್ ಕಾರ್ಡ್ ಗಳು ತೋರಿಸುತ್ತೆ. ಈ ಸ್ಕ್ರಾಚ್ ಕಾರ್ಡ್ ಗಳನ್ನ ನೀವು ಹೋಮ್ ಪೇಜ್ ಅಲ್ಲಿ ಬೇಕಾದ್ರೂ ಸ್ಕ್ರಾಚ್ ಮಾಡಬಹುದು, ಅಥವಾ ನೀವು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಒಂದು ಪ್ರೈಸ್ ನ ಸಿಂಬಲ್ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ತಿರ್ಬೋದು ನಾನು 5 ರಿಂದ 10 ನಿಮಿಷ ರೀಲ್ಸ್ ನ ನೋಡಿದ್ದಕ್ಕೆ 4,000 ಕಾಯಿನ್ಸ್ ಗಳು ನಮಗೆ ಇಲ್ಲಿ ಅರ್ನಿಂಗ್ ಆಗಿ ಸಿಕ್ಕಿದೆ. ಕೆಳಗಡೆ ಮೆನ್ಷನ್ ಮಾಡಿದಾರೆ ನೋಡಿ, ನಮಗೆ 1,000 ಕಾಯಿನ್ಸ್ ಇಸ್ ಈಕ್ವಲ್ ಟು ₹1 ಅಂತ. ಸಿಂಪಲ್ ಆಗಿ ನೀವು ಇಲ್ಲಿ 2 ರಿಂದ 3 ಗಂಟೆ ರೀಲ್ಸ್ ನ ನೋಡಿದ್ರಿ ಅಂತಂದ್ರೆ 3 ರಿಂದ 4 ಸ್ಕ್ರಾಚ್ ಕಾರ್ಡ್ ಸಿಗುತ್ತೆ. ಪ್ರತಿಯೊಂದು ಸ್ಕ್ರಾಚ್ ಕಾರ್ಡ್ ಅನ್ನ ಕೂಡ ನೀವು ಸ್ಕ್ರಾಚ್ ನ ಮಾಡಿದ್ರಿ ಅಂತಂದ್ರೆ ನಿಮಗೆ ಫ್ರೀ ಆಗಿ ಕಾಯಿನ್ಸ್ ಗಳು ಸಿಗುವಂತದ್ದು 5,000, 10,000, 15,000 ರೀತಿ ಕಾಯಿನ್ಸ್ ಸಿಗುತ್ತೆ. ಅದೇ ತರ ನೀವು ಇಲ್ಲಿ ಮಲ್ಟಿಪಲ್ ಕಾಯಿನ್ಸ್ ಗಳನ್ನ ಜನರೇ ಜಾಸ್ತಿ ಕಾಯಿನ್ಸ್ ಅನ್ನು ಅರ್ನಿಂಗ್ ಮಾಡಿಕೊಂಡು ಅದನ್ನ ಸ್ಕ್ರಾಚ್ ಮಾಡಿ ಅದು ಬಂದ್ಬಿಟ್ಟು ನಿಮ್ಮ ಸೂಪರ್ ಕಾಯಿನ್ಸ್ ಬ್ಯಾಲೆನ್ಸ್ ಅಲ್ಲಿ ತೋರಿಸುತ್ತೆ. ರಿಡೀಮ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಒಂದು ಸಿಂಗಲ್ ಆಡ್ ಬರುತ್ತೆ. ಕ್ಲೋಸ್ ನ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕೆಳಗೆ ಮೆನ್ಷನ್ ಮಾಡಿದಾರೆ ನೋಡಿ, ನಮಗೆ 1000 ಸೂಪರ್ ಕಾಯಿನ್ಸ್ ಆರ್ ಈಕ್ವಲ್ ಟು ₹1 ಅಂತ ಮೆನ್ಷನ್ ಆಗಿದೆ. ಅಂದ್ರೆ ನನ್ನ ಕಡೆ 4,000 ಪಾಯಿಂಟ್ಸ್ ಗಳಿದೆ. ಇವಾಗ 4,000 ಕಾಯಿನ್ಸ್ ಅಂತಂದ್ರೆ ₹4 ಸಮ ಆಗುತ್ತೆ. ಈ ತರ ನೀವು ಎಷ್ಟೇ ಕಾಯಿನ್ಸ್ ನ ಬೇಕಾದ್ರೂ ಅರ್ನಿಂಗ್ ಮಾಡ್ಕೊಬಹುದು. ಮತ್ತೆ ಆ ಎಲ್ಲಾ ಕಾಯಿನ್ಸ್ ಅನ್ನ ಯಾವಾಗ ಬೇಕಾದ್ರೂ ನೀವು ಇಲ್ಲಿ ವಿತ್ಡ್ರಾವಲ್ ಆಗಿ ತಗೊಬಹುದು. ಸಿಂಪಲ್ ಆಗಿ ನಾನು ಇವಾಗ ಲೈವ್ ಅಲ್ಲಿ ವಿತ್ಡ್ರಾ ಮಾಡ್ಕೊಂಡು ತೋರಿಸ್ತೀನಿ. ಒಂದ್ ವೇಳೆ ನೀವು ಈಗಾಗಲೇ ಒಂದು ಹಿಪಿ ಅಪ್ಲಿಕೇಶನ್ ನ ಯೂಸ್ ಮಾಡ್ತಾ ಇದ್ದು ನಿಮ್ಮ ಓಲ್ಡ್ ಅಕೌಂಟ್ ಅಲ್ಲಿ ಕಾಯಿನ್ಸ್ ಗಳು ಸಿಗ್ತಾ ಇಲ್ಲ ಅಂತಂದ್ರೆ ನೀವು ಏನ್ ಮಾಡಿ ಅಂತಂದ್ರೆ ಆ ಓಲ್ಡ್ ಅಕೌಂಟ್ ಅನ್ನ ಡಿಲೀಟ್ ಮಾಡಿ, ಅಂದ್ರೆ ಸೈನ್ ಔಟ್ ಮಾಡ್ಕೊಂಡು ಬೇರೆ ಒಂದು ಹೊಸ ಮೊಬೈಲ್ ನಂಬರ್ ಇಂದ ನೀವು ಅಪ್ಲಿಕೇಶನ್ ಗೆ ಲಾಗಿನ್ ಮಾಡ್ಕೊಂಡು ಯೂಸ್ ಮಾಡಿ. ಮತ್ತೆ ನಿಮ್ಗೆ ಅವಾಗ ಕಾಯಿನ್ಸ್ ಗಳು ಬರೋದಕ್ಕೆ ಶುರುವಾಗುತ್ತೆ. ತುಂಬಾ ಜನ ಏನ್ ಮಾಡಿದ್ರೆ ಅಂತಂದ್ರೆ ಓಲ್ಡ್ ಅಕೌಂಟ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ. ಓಲ್ಡ್ ಅಕೌಂಟ್ ಅಲ್ಲಿ ಕಾಯಿನ್ಸ್ ಗಳು ಅರ್ನಿಂಗ್ ಆಗೋದು ತುಂಬಾ ಕಮ್ಮಿ ನಮಗೆ. ಅದರಿಂದ ನೀವು ಅದನ್ನ ಸೈನ್ ಔಟ್ ಮಾಡಿ ಮತ್ತೊಂದ್ಸಲ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಬೇರೆ ಮೊಬೈಲ್ ನಂಬರ್ ನ ಮೂಲಕ ಲಾಗಿನ್ ಮಾಡ್ಕೊಳ್ಳಿ. ತುಂಬಾನೇ ಕಾಯಿನ್ಸ್ ಗಳು ಮತ್ತೆ ನಿಮ್ಗೆ ಅರ್ನಿಂಗ್ ಆಗಿ ಸಿಗುತ್ತೆ. ರಿಡೀಮ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. UPI ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನು ಆಡ್ ಮಾಡಿ ಅಂತ ಬಂತು. ನೀವು ಇಲ್ಲಿ UPI ಐಡಿ ಗಾದ್ರೂ ದುಡ್ಡನ್ನ ವಿತ್ಡ್ರಾ ಮಾಡಬಹುದು, ಬ್ಯಾಂಕ್ ಅಕೌಂಟ್ ಗಾದ್ರೂ ದುಡ್ಡನ್ನ ವಿತ್ಡ್ರಾ ಮಾಡಬಹುದು. UPI ಐಡಿ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಎಂಟರ್ ಯುವರ್ UPI ಐಡಿ ಅಂತ ಬಂತು. ನಾನು ಲೈವ್ ಅಲ್ಲಿ ಬಂದ್ಬಿಟ್ಟು ನನ್ನ ಒಂದು UPI ಐಡಿನ ಎಂಟರ್ ಮಾಡ್ಕೋತೀನಿ. ಈ ಒಂದು UPI ಐಡಿಗಳು ಬಂದ್ಬಿಟ್ಟು ನಿಮಗೆ ಫೋನ್ ಪೇ ಮತ್ತೆ ಗೂಗಲ್ ಪೇ ನಲ್ಲಿ ಸಿಗುತ್ತೆ. ಸೇವ್ ಅಂಡ್ ಪ್ರೊಸೀಡ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಓಕೆ, ಇನ್ನೊಂದ್ಸಲ ಎಂಟರ್ ಮಾಡ್ತೀನಿ. ಓಕೆ, UPI ಐಡಿ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬಂತು, ಅಂದ್ರೆ ಆಲ್ರೆಡಿ ಯೂಸ್ ಆಗಿದೆ ಈ ಒಂದು UPI ಐಡಿ ಅಂತ. ಸೊ ನಾನೇನು ಮಾಡ್ತೀನಿ ಅಂತಂದ್ರೆ ಬೇರೆ ಒಂದು UPI ಐಡಿನ ಈಗ ಎಂಟರ್ ಮಾಡ್ತೀನಿ. ಸಿಂಪಲ್ ಆಗಿ ನನ್ನ ಫೋನ್ ಪೇನ ಓಪನ್ ಮಾಡ್ಕೊತೀನಿ. ಸೊ ಓಪನ್ ಮಾಡಿಕೊಂಡು ಫೋನ್ ಪೇನಲ್ಲಿರುವಂಥ ಒಂದು UPI ಐಡಿ ಏನಿರುತ್ತೆ ಅದನ್ನು ಎಂಟರ್ ಮಾಡ್ತೀನಿ ನಾನು. ಸೊ ಕಾಪಿ ಮಾಡಿಕೊಂಡೆ ಮತ್ತೆ ಅಪ್ಲಿಕೇಶನ್ಗೆ ಬ್ಯಾಕ್ ಬರ್ತೀನಿ.
ಸೊ ಸಿಂಪಲ್ ಇವಾಗ UPID ನ ಪೇಸ್ಟ್ ಮಾಡ್ಬಿಟ್ಟು ಪ್ರೊಸೀಡ್ ಅಂತ ಕ್ಲಿಕ್ ಮಾಡ್ಕೊಂತೀನಿ. ಇವಾಗ ನೋಡ್ತಿರ್ಬೋದು UPID ಆಡ್ ಸಕ್ಸಸ್ಫುಲಿ ಅಂತ ಬಂತು. ಕರೆಕ್ಟ್ ಆಗಿರುವಂತಹ UPID ನ ಕೊಡಬೇಕಾಗುತ್ತೆ. ಒಂದ್ ವೇಳೆ UPID ಗೊತ್ತಿಲ್ಲ ನಿಮಗೆ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಇನ್ಫಾರ್ಮೇಷನ್ಗಳನ್ನ ಕರೆಕ್ಟ್ ಆಗಿ ಬೈಂಡ್ ಮಾಡಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡ್ಕೊಂಡೆ ಅಂತ ನೋಡಿ. ಇವಾಗ ನನಗೆ ಕಾಯಿನ್ಸ್ ಗಳು ರೆಡಿ ಆಗಿದೆ ಅಂತ ಬಂತು. ನೋ ಥ್ಯಾಂಕ್ಸ್ ಅಂತ ಕ್ಲಿಕ್ ಮಾಡ್ಕೊತೀನಿ. ಈ ಒಂದು ಕಾಯಿನ್ಸ್ಗಳು ನಮಗೆ ಯಾವಾಗ ವಿಡ್ರಾವಲ್ ಆಗುತ್ತಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಇವತ್ತು ದುಡ್ಡನ್ನ ವಿತ್ಡ್ರಾ ಮಾಡಿದ್ರೆ ಅಂತಂದ್ರೆ ಮುಂದಿನ ತಿಂಗಳು ನಿಮಗೆ ದುಡ್ಡು ರಿಸೀವ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ 1 ತಿಂಗಳು ಟೈಮ್ ತಗೊಳುತ್ತೆ ನಿಮಗೆ ಈ ಒಂದು ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಅಥವಾ UPID ಗೆ ರಿಸೀವ್ ಆಗೋದಕ್ಕೆ. ಫಾರ್ ಎಕ್ಸಾಂಪಲ್ ನೋಡಿ, ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದ್ಬಿಟ್ಟು ಡೇಟು 25 ಮೇ. ಸೊ ನನಗೆ ಬಂದ್ಬಿಟ್ಟು ಮುಂದಿನ ತಿಂಗಳು 30ನೇ ತಾರೀಕು ಒಳಗಡೆ ಅಥವಾ 28ನೇ ತಾರೀಕು ಒಳಗಡೆ ಈ ಒಂದು ಪೇಮೆಂಟ್ ನನ್ನ UPID ಗೆ ರಿಸೀವ್ ಆಗಿರುತ್ತೆ. ಈ ತರ ನೀವು ಅಪ್ಲಿಕೇಶನ್ ಅಲ್ಲಿ ಇವತ್ತು ವಿತ್ಡ್ರಾ ಮಾಡಿಕೊಂಡು ಬ್ರೋ ರೆಡಿಮೇಡ್ ಅಂತ ತೋರಿಸ್ತದೆ, ಬಟ್ ಆದ್ರೆ ಪೇಮೆಂಟ್ ಬಂದಿಲ್ಲ ಬ್ರೋ ಅಂತ ಅನ್ಕೊಂಬೇಡಿ. ಇವತ್ತು ವಿತ್ಡ್ರಾ ಮಾಡಿದಿರ ಅಂತಂದ್ರೆ ನಿಮ್ಮ ಪೇಮೆಂಟ್ ಬರೋದಕ್ಕೆ 1 ತಿಂಗಳು ಟೈಮ್ ತಗೊಳುತ್ತೆ ಈ ಒಂದು ಹಿಪ್ಪಿ ಅಪ್ಲಿಕೇಶನ್ ಅಲ್ಲಿ. ನಾನು ಕೂಡ ಈ ಅಪ್ಲಿಕೇಶನ್ ನಲ್ಲಿ ಲಾಸ್ಟ್ ಟೈಮ್ ಎಲ್ಲ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ ಮತ್ತೆ ದುಡ್ಡನ್ನ ವಿತ್ಡ್ರಾ ಮಾಡಿದ್ದೀನಿ. ಎಲ್ಲ ಪೇಮೆಂಟ್ ಕೂಡ ನನ್ನ UPID ಗೆ ರಿಸೀವ್ ಆಗಿದೆ. ಎರಡು ಕಡೆನಲ್ಲೂ ಕೂಡ ಪ್ರೂಫ್ ಆಗ್ತಾ ಇದ್ದೀನಿ. ಓಲ್ಡ್ ಪ್ರೂಫ್ ಇದೆ ಆಕ್ಚುಲಿ. ನೀವು ಅಲ್ಲಿ ಮೇಲ್ಗಡೆ ನೋಡ್ತಿರ್ಬೋದು ಹಿಪ್ಪಿ ರಿವಾರ್ಡ್ ಅಂತ ಅಂದ್ಬಿಟ್ಟು ನನಗೆ ಮೆನ್ಷನ್ ಆಗಿದೆ. ಅಂದ್ರೆ ಇದೇ ಅಪ್ಲಿಕೇಶನ್ ಮೂಲಕ ಬಂದಿರೋದು. ಎಲ್ಲರೂ ಕೂಡ ಈ ಅಪ್ಲಿಕೇಶನ್ ನಲ್ಲಿ ರೀಲ್ಸ್ ವಿಡಿಯೋಗಳನ್ನ ನೋಡಿಕೊಂಡು ತುಂಬಾ ಒಳ್ಳೆ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಬಹುದು. ಎಲ್ಲರೂ ಈಗಲೇ ಈ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ. ಇದು ಮೊದಲ ಒಂದು ಅಪ್ಲಿಕೇಶನ್ ಆಯಿತು. ಇನ್ನು ಎರಡನೇ ಅಪ್ಲಿಕೇಶನ್ ಇದೆ. ಆ ಎರಡನೇ ಅಪ್ಲಿಕೇಶನ್ ಅಲ್ಲೂ ಕೂಡ ನಾನು ತುಂಬಾನೇ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡಿದ್ದೀನಿ. ಈ ಒಂದು ಅಪ್ಲಿಕೇಶನ್ ಲಿಂಕ್ ಅನ್ನ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ವಿಡ್ಮೇಡ್ ಕ್ಯಾಶ್ ಅಂತ ನಿಮ್ಗೆ ಅಪ್ಲಿಕೇಶನ್ ಸಿಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ್ರಿ ಅಂತಂದ್ರೆ ಇಮೇಲ್ ಐಡಿ ಮತ್ತೆ ಮೊಬೈಲ್ ನಂಬರ್ ಏನು ಕೇಳಲ್ಲ. ಇದು ಓಪನ್ ಮಾಡ್ಕೊಂಡ್ರಿ ಅಂತಂದ್ರೆ ಡೈರೆಕ್ಟ್ ಆಗಿ ಹೋಮ್ ಪೇಜ್ ಈ ರೀತಿ ಬರುತ್ತೆ ನಿಮಗೆ. ನೀವಿಲ್ಲಿ ಏನ್ ಮಾಡಿ ಅಂತಂದ್ರೆ ಕ್ಯಾಶ್ ಅಂತ ಒಂದು ಸೆಕ್ಷನ್ ಇದೆ, ಇದನ್ನ ಕ್ಲಿಕ್ ಮಾಡ್ಕೊಂಡು ಕೆಳಗಡೆ ನೀವು ಸ್ಕ್ರೋಲ್ ಮಾಡ್ಕೊಂಡು ಬಂದ್ವಿ ಅಂತಂದ್ರೆ ಇನ್ವೈಟ್ ಅಂಡ್ ಅರ್ನ್ ಕೆಳಗಡೆ ನಮಗೆ ಒಂದು ಆಪ್ಷನ್ ಸಿಗುತ್ತೆ, ಎಂಟರ್ ಕೋಡ್ ಅಂತ ಅಂದ್ಬಿಟ್ಟು ಇನ್ವೈಟ್ ಕೋಡ್ ಅನ್ನ. ಆ ಎಂಟರ್ ಕೋಡ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಕ್ರೀನ್ ನ ಮೇಲೆ ತೋರಿಸಿರುವಂತಹ ಈ ಒಂದು ಕೋಡ್ ಅನ್ನ ಎಂಟರ್ ಮಾಡಿ ನೀವು ಕ್ಲೈಮ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದ್ರೆ ಫ್ರೀ ಆಗಿ ನಿಮಗೆ ಕಾಯಿನ್ಸ್ ಗಳು ಸಿಗುತ್ತೆ. ಆ ಕಾಯಿನ್ಸ್ ಅನ್ನ ಎಲ್ಲರೂ ಕೂಡ ಈ ಕೋಡ್ ಅನ್ನ ಎಂಟರ್ ಮಾಡ್ಕೊಂಡು ಕ್ಲೈಮ್ ಮಾಡ್ಕೊಳ್ಳಿ. ನಂತರ ನೀವು ಹೋಮ್ ಪೇಜ್ ಗೆ ಬಂದ್ರಿ ಅಂತ ನೋಡ್ತಿರ್ಬೋದು, ಮೇಲ್ಗಡೆ ನಮಗೆ ಶಾರ್ಟ್ಸ್ ಅಂತ ಮೆನ್ಷನ್ ಆಗಿದೆ. ಇದನ್ನ ಕ್ಲಿಕ್ ಮಾಡ್ಕೊಂತೀನಿ ನಾನು. ಇವಾಗ ನೀವು ಬಂದ್ಬಿಟ್ಟು ಯೂಟ್ಯೂಬ್ ನಲ್ಲಿ ಯಾವ ರೀತಿ ಶಾರ್ಟ್ಸ್ ವಿಡಿಯೋಗಳನ್ನ ನೋಡ್ತೀರಾ, ಸೇಮ್ ಟು ಸೇಮ್ ಶಾರ್ಟ್ಸ್ ವಿಡಿಯೋಗಳನ್ನ ಈ ಒಂದು ಅಪ್ಲಿಕೇಶನ್ ಅಲ್ಲೂ ಕೂಡ ನೀವು ನೋಡ್ತೀರಾ ಅಂತಂದ್ರೆ ನಿಮಗೆ ಫ್ರೀ ಆಗಿ ಅರ್ನಿಂಗ್ ಅನ್ನ ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಮಗೆ ದುಡ್ಡು ಡಿಫರೆಂಟ್ ಆಗಿ ಸಿಗುತ್ತೆ. ನೋಡ್ತಿರ್ಬೋದು ಗುರು, ಇವಾಗ ನಾನು ರೀಲ್ಸ್ ನ ನೋಡ್ತಾ ಇದ್ದೀನಿ. ಮೇಲ್ಗಡೆ ನೋಡ್ತಿರ್ಬೋದು ನಮಗೆ ಚಕ್ರದ ಆಕಾರದಲ್ಲಿ ಒಂದು ರೌಂಡ್ ಸುತ್ತಾ ಇದೆ. ನಾವು ರೀಲ್ಸ್ ನ ನೋಡ್ತಾ ಹೋದ್ವಿ ಅಂತಂದ್ರೆ ಆ ರೌಂಡ್ ಬಂದ್ಬಿಟ್ಟು ಫುಲ್ ಆಗುತ್ತೆ. ಫುಲ್ ಆಗ್ತಿದ್ದಂಗೆ ನಮ್ಗೆ ಇಲ್ಲಿ ಕಾಯಿನ್ಸ್ ಗಳು ಅರ್ನಿಂಗ್ ಆಗಿ ಸಿಗುವಂತದ್ದು. ಹಿಪ್ಪಿ ಅಪ್ಲಿಕೇಶನ್ ಅಲ್ಲಿ ಆಟೋಮೆಟಿಕ್ ಆಗಿ ಸಿಸ್ಟಮ್ ಕಡೆಯಿಂದ ನಮಗೆ ದುಡ್ಡು ಸಿಗುತ್ತೆ. ಬಟ್ ಆದ್ರೆ ಈ ಅಪ್ಲಿಕೇಶನ್ ಅಲ್ಲಿ ನಿಮಗೆ ಕನ್ಫರ್ಮ್ ಆಗಿ ದುಡ್ಡು ಸಿಗುತ್ತೆ. ನೀವು ರೀಲ್ಸ್ ನ ನೋಡ್ತಾ ಇದ್ರ ಅಂತಂದ್ರೆ ಕನ್ಫರ್ಮ್ ಆಗಿ ದುಡ್ಡು ಬರುತ್ತೆ. ನೋಡಿ 99 ಕಾಯಿನ್ಸ್ ನಮ್ಗೆ ಇವಾಗ ಒಂದು ರೀಲ್ಸ್ ಅನ್ನು ನೋಡೋದಕ್ಕೆ ಆಡ್ ಆಯ್ತು. ಮತ್ತೊಂದ್ಸಲ ನೋಡಿ, ಮತ್ತೆ ನಾನು ಅದೇ ರೀಲ್ಸ್ ಅನ್ನು ನೋಡ್ತಾ ಇದ್ದೀನಿ. ಮತ್ತೊಂದ್ಸಲ ಬಂದ್ಬಿಟ್ಟು ನಮಗೆ ಸರ್ಕಲ್ ರೋಲ್ ಆಗ್ತಾ ಇದೆ. ಈ ತರ ನೀವು ಸ್ಕ್ರೋಲ್ ನ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಬೇರೆ ಬೇರೆ ರೀಲ್ಸ್ ಗಳು ಕೂಡ ಬರ್ತಾ ಹೋಗುತ್ತೆ. ಯಾವುದೇ ರೀಲ್ಸ್ ವಿಡಿಯೋಗಳನ್ನ ನೀವು ಇಲ್ಲಿ ನೋಡ್ತೀರಾ ಅಂತಂದ್ರೆ ಇದರಲ್ಲೂ ಕೂಡ ಅರ್ನಿಂಗ್ ಆಗಿ ಸಿಗುವಂತದ್ದು. ಜೊತೆಗೆ ಈ ಅಪ್ಲಿಕೇಶನ್ ಅಲ್ಲಿ ಮತ್ತೊಂದು ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನೀವಿಲ್ಲಿ ರೀಲ್ಸ್ ವಿಡಿಯೋಗಳನ್ನ ನೋಡ್ಕೊಂಡೇ ಬೇಕಾದ್ರೂ ಅರ್ನಿಂಗ್ ಮಾಡಬಹುದು, ಅಥವಾ ನಿಮ್ಮ ಫೇವರೇಟ್ ಯೂಟ್ಯೂಬರ್ ನ ವಿಡಿಯೋಗಳನ್ನ ನೋಡ್ಕೊಂಡು ಬೇಕಾದ್ರೆ ನೀವು ಅರ್ನಿಂಗ್ ಮಾಡಬಹುದು. ಅದೇ ಅಂತಂದ್ರೆ ಮೀ ಅಂತ ಒಂದು ಸೆಕ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮೇಲ್ಗಡೆ ನೋಡ್ತಿರ್ಬೋದು ಸಿಂಗಲ್ಸ್ ನೀಡ್ಸ್ ಕನ್ನಡ ಅಂತ ಇದೆ. ನಿಮ್ಗಲ್ಲಿ ಸೈನ್ ಇನ್ ಅಂತ ಬರುತ್ತೆ. ನೀವೇನ್ ಮಾಡಿ ಅಂತಂದ್ರೆ ನಿಮ್ಮ ಯೂಟ್ಯೂಬ್ಗೆ ನೀವು ಯಾವ ಇಮೇಲ್ ಐಡಿ ಮೂಲಕ ಲಾಗಿನ್ ಮಾಡ್ಕೊಂಡಿದ್ದೀರಾ ಸೇಮ್ ಇಮೇಲ್ ಐಡಿನ ಕೊಟ್ಬಿಟ್ಟು ನೀವು ಲಾಗಿನ್ ಮಾಡ್ಕೊಳ್ಳಿ. ಏನೂ ಕೂಡ ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ಆಥರೈಸ್ಡ್ ಅಪ್ಲಿಕೇಶನ್ ಇದು. ಸೊ ಲಾಗಿನ್ ಮಾಡ್ಕೊಂಡ್ರಿ ಅಂತಂದ್ರೆ ನಿಮಗೆ ಈ ರೀತಿ ನಿಮ್ಮ ಯೂಸರ್ ನೇಮ್ ನ ತೋರಿಸುತ್ತಲ್ಲಿ. ನೀವು ಮುಟ್ಟು ಆ ಪರ್ಟಿಕ್ಯುಲರ್ ಇಮೇಲ್ ಐಡಿ ನಲ್ಲಿ ಯಾವ್ದೆಲ್ಲ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಆ ಎಲ್ಲ ವಿಡಿಯೋಗಳನ್ನ ನೀವು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಕೂಡ ನೋಡಬಹುದು. ಸಿಂಪಲ್ ಆಗಿ ಸಬ್ಸ್ಕ್ರಿಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಬಂದ್ಬಿಟ್ಟು ನಂದೇ ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ. ಸಿಂಪಲ್ ಆಗಿ ನನ್ನ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ. ನೀವು ಯಾರ ಒಂದು ಯೂಟ್ಯೂಬ್ ಚಾನಲ್ ಬೇಕಾದ್ರೂ ಸಬ್ಸ್ಕ್ರೈಬ್ ಆಗಿರ್ಬೋದು. ಫಾರ್ ಎಕ್ಸಾಂಪಲ್ ನೀವು ಯಾರಾದ್ರೂ ಮೂವಿಗಳನ್ನ ನೋಡ್ತೀರಾ ಯೂಟ್ಯೂಬ್ ನಲ್ಲಿ ಅಥವಾ ಶಾರ್ಟ್ ಮೂವಿಗಳನ್ನ ನೋಡ್ತೀರಾ ಅಂತಂದ್ರೆ ಆ ಎಲ್ಲ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ನಲ್ಲಿ ಆ ಎಲ್ಲ ಪೇಜ್ಗಳು ಕೂಡ ಇಲ್ಲಿ ಕಾಣಿಸ್ಕೊಳ್ಳುತ್ತೆ. ಅವಾಗ ನೀವು ನಿಮ್ಮ ಫೇವರೇಟ್ ಯೂಟ್ಯೂಬರ್ನ ವಿಡಿಯೋಗಳನ್ನ ಬೇಕಾದ್ರೂ ಇದೇ ಅಪ್ಲಿಕೇಶನ್ ಅಲ್ಲಿ ನೋಡಬಹುದು. ಜೊತೆಗೆ ನೀವು ಮೂವಿಗಳನ್ನ ನೋಡ್ತೀರಾ ಅಂತಂದ್ರೆ ಆ ಮೂವೀಸ್ಗಳನ್ನ ಕೂಡ ನೀವು ನೋಡ್ತಾ ಹೋದ್ರಿ ಅಂತಂದ್ರೆ ತುಂಬಾ ಒಳ್ಳೆ ಕಾಯಿನ್ಸ್ ಇಲ್ಲೂ ಕೂಡ ಅರ್ನಿಂಗ್ ಆಗಿ ಸಿಗುತ್ತೆ. ಸೇಮ್ ಲೈಕ್ ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋಗಳನ್ನ ನೋಡ್ತಿರಲ್ವಾ, ಅದೇ ವಿಡಿಯೋಗಳನ್ನ ಇಲ್ಲೂ ಕೂಡ ನೋಡ್ಕೊಂಡು ಅರ್ನಿಂಗ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೋಡಿ, ವಿಡಿಯೋ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಒಂಚೂರು ಕೂಡ ನಿಮಗೆ ಬಫರಿಂಗ್ ಫೀಲ್ ಆಗೋದಿಲ್ಲ. ನೀವು ಯೂಟ್ಯೂಬ್ ನಲ್ಲಿ ವಿಡಿಯೋನ ಯಾವ ರೀತಿ ನೋಡ್ತೀರಾ ಸೇಮ್ ಟು ಸೇಮ್ ವಿಡಿಯೋವನ್ನ ಇಲ್ಲೂ ಕೂಡ ನೋಡಬಹುದು. ಸಿಂಪಲ್ ಆಗಿ ನೀವು ಯಾವುದೇ ವಿಡಿಯೋವನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ನ ಮಾಡ್ಕೊಂಡ್ರಿ ಅಂತಂದ್ರೆ ನೋಡಿ, ಇಲ್ಲೂ ಕೂಡ ನಮಗೆ ಒಂದು ಸರ್ಕಲ್ ಆಕಾರದಲ್ಲಿ ಒಂದು ರೋಲ್ ಇದೆ. ಆ ರೋಲ್ ಬಂದ್ಬಿಟ್ಟು ತಿರುಗ್ತಾ ಇದೆ ಅಂತಂದಾಗ ನಮಗೆ ಅರ್ನಿಂಗ್ ಅನ್ನ ಸಿಗುವಂತದ್ದು. ಇವಾಗ ನೋಡಿ ವಿಡಿಯೋ ಪ್ಲೇ ಆಗ್ತಾ ಇದೆ, ಆ ಸರ್ಕಲ್ ಕೂಡ ರೋಲ್ ಆಗ್ತಾ ಇದೆ. ಆ ಸರ್ಕಲ್ ಪೂರ್ತಿ ರೋಲ್ ಆಗ್ತಿದ್ದಂಗೆ ನಮಗೆ ಕಾಯಿನ್ಸ್ ಅನ್ನೋದು ಅರ್ನಿಂಗ್ ಆಗುತ್ತೆ. ಈ ಕಾಯಿನ್ಸ್ ಎಲ್ಲ ಕೂಡ ನಮ್ಮ ವ್ಯಾಲೆಟ್ಗೆ ಹೋಗ್ಬಿಟ್ಟು ಡೈರೆಕ್ಟ್ ಆಗಿ ಆಡ್ ಆಗಿರುತ್ತೆ. ಅಲ್ಲಿಂದ ನಾವು ನಮ್ಮ ಬ್ಯಾಂಕ್ ಅಕೌಂಟ್ಗೆ ಅಥವಾ ಮೊಬೈಲ್ ರೀಚಾರ್ಜ್ ಅನ್ನ ಮಾಡ್ಕೋತೀವಿ ಅಂತಂದ್ರೆ ಅಲ್ಲೂ ಕೂಡ ನಾವು ವಿತ್ಡ್ರಾ ಮಾಡಬಹುದು. ಇವಾಗ ನೋಡ್ತಿರ್ಬೋದು ಗುರು, ನನಗೆ ಕಂಗ್ರಾಟ್ಸ್ ಅಂತ ಅಂದ್ಬಿಟ್ಟು ಮತ್ತೆ 800 ಕಾಯಿನ್ಸ್ ಗಳು ಸಿಕ್ತು. ನಾನು ಕ್ಲೋಸ್ ನ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕೆಳಗಡೆ ನೋಡ್ತಿರ್ಬೋದು ನಾವಿಲ್ಲಿ 2 ನಿಮಿಷ ವಿಡಿಯೋನ ನೋಡ್ತೀವಿ ಅಂತಂದ್ರೆ 800 ಕಾಯಿನ್ಸ್, 10 ನಿಮಿಷ ನೋಡ್ತೀವಿ ಅಂತಂದ್ರೆ 2000 ಕಾಯಿನ್ಸ್, 20 ನಿಮಿಷ ನೋಡ್ತೀವಿ ಅಂತಂದ್ರೆ 4000 ಕಾಯಿನ್ಸ್. ಈ ರೀತಿ ನಾವು ಎಷ್ಟು ಟೈಮ್ನೆಲ್ಲ ಇಲ್ಲಿ ವಿಡಿಯೋವನ್ನ ವಾಚ್ ಮಾಡ್ತಾ ಹೋಗ್ತೀವಿ ಅಷ್ಟು ಕೂಡ ನಮ್ಗೆ ಇಲ್ಲಿ ಅರ್ನಿಂಗ್ ಸಿಗುತ್ತೆ ಅಂತ ಮೆನ್ಷನ್ ಆಗಿದೆ. ಸೇಮ್ ಟು ಸೇಮ್ ಕೆಲಸನ ನೀವು ಈ ಅಪ್ಲಿಕೇಶನ್ ಕೂಡ ಮಾಡಿಕೊಂಡು ತುಂಬಾ ಈಸಿಯಾಗಿ ಅರ್ನಿಂಗ್ ಅನ್ನ ಮಾಡಬಹುದು. ಸೊ ಇವಾಗ ನಾನು ಕಂಪ್ಲೀಟ್ ಆಗಿ ಬ್ಯಾಕ್ ಬರ್ತೀನಿ. ಸೊ ಈ ತರ ನೀವು ಯೂಟ್ಯೂಬ್ ನಲ್ಲಿ ಮೂವಿಗಳನ್ನ ನೋಡ್ತೀರಾ ಮತ್ತೆ ಶಾರ್ಟ್ ವಿಡಿಯೋಗಳನ್ನ ನೋಡ್ತೀರಾ ಅಂತಂದ್ರೆ ಆ ಎಲ್ಲಾನು ಕೂಡ ನೀವು
ಇದೇ ಅಪ್ಲಿಕೇಶನ್ನಲ್ಲಿ ನೋಡ್ಕೊಂಡು ಅರ್ನಿಂಗ್ ಮಾಡ್ಬೋದು. ನೀವೇನೆಲ್ಲ ದುಡ್ಡನ್ನು ಅರ್ನಿಂಗ್ ಮಾಡ್ಕೊಂಡಿರ್ತೀರ ಎಲ್ಲ ದುಡ್ಡು ಕೂಡ ನಿಮ್ಮ ಕ್ಯಾಶ್ ಸೆಕ್ಷನ್ನಲ್ಲಿ ಬಂದು ಕಾಣಿಸ್ತಿರುತ್ತೆ. ನೋಡಿ ನನ್ನ ಕಡೆ ಬಂದ್ಬಿಟ್ಟು 21,691 ರೂಪಾಯಿ ಇವಾಗ ಅರ್ನಿಂಗ್ ಅನ್ನೋದಾಗಿರುವಂಥದ್ದು ಈ ಒಂದು ಅಪ್ಲಿಕೇಶನ್ನಲ್ಲಿ. ಜೊತೆಗೆ ನಮ್ಗೆ ಇಲ್ಲಿ ಪಿಗ್ಗಿ ಕಾಯಿನ್ಸ್ಗಳಿರುತ್ತೆ, ಅಂದರೆ ಒಂದಷ್ಟು ಟ್ರೆಜರಿ ಬಾಕ್ಸ್ ಇರುತ್ತೆ, ಪಿಗ್ಗಿ ಬ್ಯಾಂಕ್ ಅಂತ ಅಂದ್ಬಿಟ್ಟು ಇದನ್ನ ಕೂಡ ನಾವು ಕ್ಲೈಮ್ ಮಾಡ್ಕೋಬಹುದು, ಫ್ರೀಯಾಗಿ ನಮಗೆ ಕಾಯಿನ್ಸ್ಗಳು ಸಿಗುತ್ತೆ. ಇನ್ನು ಕೆಳಗೆ ಬಂದ್ರಿ ಅಂತಂದ್ರೆ ಟಾಸ್ಕ್ ರಿವಾರ್ಡ್ ಅಂತ ಇರುವಂಥದ್ದು, ನೀವಿಲ್ಲಿ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ಕೂಡ ಅರ್ನಿಂಗ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ತುಂಬಾನೇ ಅಪ್ಲಿಕೇಶನ್ಗಳು ಇರುವಂಥದ್ದು, ಯಾವುದೇ ಅಪ್ಲಿಕೇಶನ್ ಬರೀ ನೀವು ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೋತೀರಾ ಅಂತಂದ್ರೂ ಕೂಡ ಅರ್ನಿಂಗ್ ಸಿಗುತ್ತೆ. ಅದೇ ರೀತಿ ಆ ಅಪ್ಲಿಕೇಶನ್ ನಲ್ಲಿ ನೀವು ಡೆಪಾಸಿಟ್ ಅನ್ನ ಮಾಡ್ಬಿಟ್ಟು ಗೇಮ್ ಪ್ಲೇನ ಕೊಡ್ತೀರಾ ಅಂದ್ರೂ ಕೂಡ ನಿಮ್ಗೆ ಅರ್ನಿಂಗ್ ಸಿಗುತ್ತೆ. ನಾನು ಡೆಪಾಸಿಟ್ ಎಲ್ಲ ಮಾಡಿ ಅಂತ ಹೇಳಲ್ಲ, ಬರೀ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಿಮ್ಗೆ ಅರ್ನಿಂಗ್ ಸಿಗುತ್ತೆ. ಈ ಅಪ್ಲಿಕೇಶನ್ ನಲ್ಲಿ ನೀವೇನೆಲ್ಲ ದುಡ್ಡನ್ನ ಅರ್ನಿಂಗ್ ಮಾಡ್ಕೊಂಡಿರ್ತೀರಾ ಆ ದುಡ್ಡನ್ನ ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ವಿತ್ಡ್ರಾ ಮಾಡಬೇಕು ಅಂತಂದ್ರೆ ಮಿನಿಮಮ್ ಅಂದ್ರೂ ಒಂದು ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡಿಕೊಂಡು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಬೇಕು. ಅವಾಗ ಮಾತ್ರ ನಿಮಗೆ ಈ ಅಪ್ಲಿಕೇಶನ್ ನಲ್ಲಿ ದುಡ್ಡನ್ನ ವಿತ್ಡ್ರಾ ಮಾಡಕ್ಕೆ ಆಪ್ಷನ್ ಬರೋದು. ಸಿಂಪಲ್ ಆಗಿ ನೀವು ಯಾವುದೇ ಅಪ್ಲಿಕೇಶನ್ ಬೇಕಾದ್ರೆ ಕ್ಲಿಕ್ ಮಾಡ್ಕೊಳ್ಳಿ, ನಮಗೆ ಪ್ರೋಸೆಸ್ ಅನ್ನ ತೋರಿಸುತ್ತೆ. ಡೂ ಎ ಸಿಂಪಲ್ ರಿಜಿಸ್ಟ್ರೇಷನ್ ಅಂತ ಇದೆ. ಅಂದ್ರೆ ಇವಾಗ ಗೆಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡ್ವಿ ಅಂತಂದ್ರೆ ಈ ಜುಪಿಟರ್ ಅಪ್ಲಿಕೇಶನ್ ಸಿಗುತ್ತೆ ನಮಗೆ. ನೋಡಿ ನಾನು ಗೆಟ್ ನ ಮೇಲೆ ಕ್ಲಿಕ್ ಮಾಡ್ಕೊಂಡೆ, ಪ್ಲೇ ಸ್ಟೋರಿಗೆ ಕರ್ಕೊಂಡ್ಬಂದು ಜುಪಿಟರ್ ಅಪ್ಲಿಕೇಶನ್ ಬಂತು. ಈ ಜುಪಿಟರ್ ಅಪ್ಲಿಕೇಶನ್ ನಾನು ಇವಾಗ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಂಡೆ ಅಂತಂದ್ರೆ ನನಗೆ ಬಂದ್ಬಿಟ್ಟು ಇಲ್ಲಿ ಏನು 8,20,000 ಕಾಯಿನ್ಸ್ ಅಂತ ಮೆನ್ಷನ್ ಆಗಿದೆ. ಇಷ್ಟು ಕೂಡ ನನಗೆ ಕಾಯಿನ್ಸ್ ಅರ್ನಿಂಗ್ ಆಗಿ ಸಿಗುತ್ತೆ. ಅದೇ ತರ ನಾನು ಈ ಒಂದು ಅಪ್ಲಿಕೇಶನ್ ಜುಪಿಟರ್ ಅಪ್ಲಿಕೇಶನ್ 5 ರಿಂದ 10 ನಿಮಿಷ ನಾನು ಯೂಸ್ ಮಾಡಿದೆ ಅಂತಂದ್ರೆ 2.5 ಲಕ್ಷ ರೂಪಾಯಿ ನನಗೆ ಮತ್ತೆ ಕಾಯಿನ್ಸ್ಗಳು ಅರ್ನಿಂಗ್ ಆಗಿ ಸಿಗುತ್ತೆ. ಈ ತರ ನೀವು ಮಲ್ಟಿಪಲ್ ಅಪ್ಲಿಕೇಶನ್ಗಳನ್ನ ಇನ್ಸ್ಟಾಲ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿಕೊಂಡು ಕೂಡ ಈ ಅಪ್ಲಿಕೇಶನ್ ನಲ್ಲಿ ತುಂಬಾನೇ ಕಾಯಿನ್ಸ್ಗಳನ್ನ ಅರ್ನಿಂಗ್ ಮಾಡಬಹುದು. ಏನೆಲ್ಲ ಕಾಯಿನ್ಸ್ ಅರ್ನಿಂಗ್ ಆಗಿರುತ್ತೆ ಎಲ್ಲಾನು ಕೂಡ ಮೇಲ್ಗಡೆ ತೋರಿಸುತ್ತೆ, ಮತ್ತೆ ಅದಕ್ಕೆ ಈಕ್ವಲ್ ಆಗಿ ಎಷ್ಟು ದುಡ್ಡಾಗಿದೆ ಅಂತ ಕೆಳಗಡೆ ತೋರಿಸುತ್ತೆ. ನಮಗೆ ವಿತ್ಡ್ರಾ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಿನಿಮಮ್ ವಿತ್ಡ್ರಾವಲು ಕೇವಲ 5 ರೂಪಾಯಿಂದ ಕೂಡ ಶುರುವಾಗ್ತದೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಅಲ್ಲಿ. ನೀವೇನಾದ್ರೂ ನಿಮ್ಮ ಹತ್ರ ಇರುವಂತಹ ಕಾಯಿನ್ಸ್ ಗಳನ್ನ ಬಳಸಿಕೊಂಡು ಮೊಬೈಲಿಗೆ ರೀಚಾರ್ಜ್ ಮಾಡ್ತೀರಾ ಅಂದ್ರೆ ರೀಚಾರ್ಜ್ ಅನ್ನ ಕೂಡ ಮಾಡ್ಕೊಬಹುದು. ನಿಮ್ಮ ಮೊಬೈಲ್ ನಂಬರ್ ಎಂಟರ್ ಮಾಡಿ ಮತ್ತೆ ಆಪರೇಟರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಐಡಿಯಾನ, ಏರ್ಟೆಲ್ ಅಥವಾ ಜಿಯೋನ ಅಂತ. ಸೊ ನೀವು ಕಾಯಿನ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ನೀವು ವಿತ್ಡ್ರಾ ಅಂತ ಕೊಟ್ರಿ ಅಂತಂದ್ರೆ ಮೊಬೈಲ್ಗೆ ಆಟೋಮೆಟಿಕ್ ಆಗಿ ರೀಚಾರ್ಜ್ ಆಗುತ್ತೆ. ಅಥವಾ ದುಡ್ಡನ್ನ ನೀವು ವಿತ್ಡ್ರಾ ಮಾಡ್ಕೋತೀರಾ ಅಂತಂದ್ರೆ 5 ರೂಪಾಯಿಂದ ನೀವು 500 ರೂಪಾಯಿ ದುಡ್ಡನ್ನ ಕೂಡ ಒಂದೇ ದಿನಕ್ಕೆ ವಿತ್ಡ್ರಾವಲ್ ಆಗಿ ತಗೊಬೋದಾಗಿರುತ್ತೆ ಈ ಒಂದು ಅಪ್ಲಿಕೇಶನ್ ನಲ್ಲಿ. ಸೇಮ್ ಟು ಸೇಮ್ ನೀವು ನಿಮ್ಮ ದುಡ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ವಿತ್ಡ್ರಾ ಅಂತ ಕೊಟ್ರಿ ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಕೇಳುತ್ತೆ. ಆಡ್ ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಆಡ್ ಮಾಡ್ಕೊಂಡು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗುವಂಥದ್ದು. ನಾನು ಆಲ್ರೆಡಿ ಬಂದ್ಬಿಟ್ಟು ಇವತ್ತು ದುಡ್ಡನ್ನ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ, ಅದರಿಂದ ಬಂದ್ಬಿಟ್ಟು ನನಗೆ ವಿತ್ಡ್ರಾ ಮಾಡೋಕ್ಕಾಗಲ್ಲ ಅಂತ ತೋರಿಸ್ತಾ ಇದೆ. ಒಂದಿನಕ್ಕೆ ನಾವು 500 ರೂಪಾಯಿ ದುಡ್ಡನ್ನ ಮಾತ್ರ ವಿತ್ಡ್ರಾ ಮಾಡಕ್ಕೆ ಸಾಧ್ಯ ಆಗುತ್ತೆ. ಇದರಲ್ಲಿ ಪಕ್ಕದಲ್ಲಿ ನಿಮಗೆ ಪ್ರೂಫ್ ಅನ್ನ ಮತ್ತೊಂದ್ಸಲ ಕೂಡ ತೋರಿಸ್ತಾ ಇದ್ದೀನಿ. ನಾನು ಈ ಅಪ್ಲಿಕೇಶನ್ ನಲ್ಲಿ ಎಷ್ಟೆಲ್ಲ ದುಡ್ಡನ್ನ ವಿತ್ಡ್ರಾ ಮಾಡ್ಕೊಂಡಿದ್ದೀನಿ ಮತ್ತೆ ಎಷ್ಟೆಲ್ಲ ಪೇಮೆಂಟ್ ನನಗೆ ಕನ್ಫರ್ಮ್ ಅಂತ ಮೆನ್ಷನ್ ಆಗಿದೆ ಅಂತ. ಸೇಮ್ ಟು ಸೇಮ್ ಕೆಲಸನ ಈ ಅಪ್ಲಿಕೇಶನ್ ಕೂಡ ಮಾಡಿಕೊಂಡು ಬರೀ ನೀವು ರೀಲ್ಸ್ ವಿಡಿಯೋಗಳನ್ನ ನೋಡ್ಕೊಂಡೆ ಅರ್ನಿಂಗ್ ಮಾಡಬಹುದು. ಎರಡು ಕೂಡ ಜೆನ್ಯೂನ್ ಅಪ್ಲಿಕೇಶನ್ಗಳು. ಎರಡನೇ ಅಪ್ಲಿಕೇಶನ್ ನಲ್ಲಿ ನಿಮಗೆ ಇನ್ಸ್ಟೆಂಟ್ ಆಗಿ ಪೇಮೆಂಟ್ ಸಿಗುತ್ತೆ. ಮೊದಲನೇ ಅಪ್ಲಿಕೇಶನ್ ನಲ್ಲಿ ನೀವು 50 ರೂಪಾಯಿ 100 ರೂಪಾಯಿ ಮಾಡ್ಕೊಂಡು ವಿತ್ಡ್ರಾ ಮಾಡಿ, ಅದರಿಂದ ನೀವು ಈ ತಿಂಗಳು ದುಡ್ಡನ್ನ ವಿತ್ಡ್ರಾ ಮಾಡಿದಿರ ಅಂತಂದ್ರೆ ಮುಂದಿನ ತಿಂಗಳು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಪಕ್ಕಾ ದುಡ್ಡು ಬರುತ್ತೆ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ನಾನು ಕೂಡ ಈಗಾಗಲೇ ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ಅರ್ನಿಂಗ್ ಮಾಡಿ ದುಡ್ಡು ಬ್ಯಾಂಕ್ ಅಕೌಂಟ್ಗೆ ಬಂದಮೇಲೆ ವಿಡಿಯೋ ಮಾಡಿರೋದು. ಐ ಹೋಪ್ ಇವಾಗ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಯ್ತು ಅಂತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಚಾನಲ್ಗೆ ಅಂತಂದ್ರೆ ಈಗಲೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗೋಣ.